ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮುಡಾ ಪ್ರಕರಣ ಕುರಿತಂತೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಕೃಷ್ಣರಾಜ ಬುಲೇವಾರ್ಡ್ ರಸ್ತೆಯಲ್ಲಿರುವ ನ್ಯಾಯಾಲಯದ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ, ಕಾನೂನು ಗಾಳಿಗೆ ತೂರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ, ಇದು ಕಾನೂನು ಬಾಹಿರ ನಡೆಯಾಗಿದೆ ಎಂದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆ. ಶಿವರಾಮ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಸರ್, ನನ್ನ ಹೆಸರು ವನಜಾಕ್ಷಿ ಅಂತ, ಕಾಂಗ್ರೆಸ್ಸಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿ ಘಟಕದಿಂದ. ಸರ್, ಸಿದ್ದರಾಮಯ್ಯ ಅವರು ಇವಾಗ ಪಾರ್ವತಮ್ಮ ಅವರ ಹೆಸರು ಮೂಡಾದಲ್ಲಿರೋದು, ಸಿದ್ದರಾಮಯ್ಯ ಅವರ ಹೆಸರು ವೈಫ್ ಆಫ್ ಅಂತ ಇದೆ ಹೊರತು CM ಸಿದ್ದರಾಮಯ್ಯ ಅಂತ ಇಲ್ಲ. ಓಕೆನಾ ಸರ್? ಫಸ್ಟ್ ಆಫ್ ಆಲು ಅದು ಬಂದು ಇವಾಗ ಸೈಟು ಇದಾಗಿರೋದು, ಇವಾಗ ಇವರ ತಂದೆ ಮನೆ ಆಸ್ತಿನ ಗೌರ್ಮೆಂಟ್ ಅವರು ಅಕ್ವೈರ್ ಮಾಡಿಕೊಂಡು ಪರಿಹಾರವಾಗಿ ಸೈಟ್ನ ಕೊಟ್ಟಿರೋದು ಸರ್. ಅವರು ಅದನ್ನು BJP ಅವರು ಇವ್ರಿಗೆ ಯಾವುದೇ ಥರದ್ದು 40 ವರ್ಷದಿಂದ ಒಂದು ಕಪ್ಪು ಚಿಕ್ಕಿ ಇರಲಿಲ್ಲ. ತುಂಬ ಷಡ್ಯಂತ್ರಗಳು ಮಾಡಿದ್ರು, ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ಷಡ್ಯಂತ್ರಗಳು ಮಾಡಿದ್ರು. ಯಾವುದು ಜಗ್ಲಿಲ್ಲ, ಬಗ್ಲಿಲ್ಲ, ಕುಗ್ಲಿಲ್ಲ ಅವರು. ಆ್ಯಕ್ಚುಲಿ ಏನಾಯಿತು, ಇವ್ರಿಗೆ ಇದೊಂದು ನೆಪ ಅಷ್ಟೇ. BJP ಅವ್ರಿಗೆ ಇದೊಂದು ನೆಪ. ಯಾಕಂತಂದರೆ ಅಪ್ಪಾಜಿಯವರು, ಸಿದ್ದರಾಮಯ್ಯ ಅಪ್ಪಾಜಿಯವರು ಪಕ್ಕ ಲೆಕ್ಕದಲ್ಲಿ ಪಕ್ಕ. ಕೊರೋನಾ ಟೈಮಲ್ಲಿ ಸರ್ ಎಷ್ಟು ನುಂಗಿ ನೀರು ಕುಡ್ದಿದ್ದಾರೆ ಗೊತ್ತಾ ಸರ್? ಒಂದು ಮಾಸ್ಕಿಗೆ 15 ರೂಪಾಯಿ, ಮಾಸ್ಕಿಗೆ 30 ರೂಪಾಯಿ ಅಂತ ಹೇಳಿದ್ದಾರೆ. ಅದು ಸರಿನಾ? ಅಲ್ಲ, ಇನ್ನು ಹೇಳಿದ್ದಾರೆ ತುಂಬ. ಎಷ್ಟು ಕೋಟಿ ನುಂಗಿದ್ದಾರೆ ಸರ್. ಹೋಗಲಿ, ಒಂದು ಇವಾಗ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ಮಹಿಳೆಯರಿಗೆ ಒಂದು ಬೆಲೆ ಕೊಡ್ತಿರಲಿಲ್ಲ ಸರ್. ಒಬ್ಬರು ಮಹಿಳೆಯರು ಒಂದು ಗೌರ್ಮೆಂಟ್ ಅಫಿಷಿಯಲ್ಲು ಅರ್ಜಿ ಕೊಡೋಕೆ ಹೋದಾಗ, ಹೇಯ್ ಹೋಗಮ್ಮ ಕಡೆ ಅಮ್ಮಂತ ಇದೇ ಮಾಧ್ಯಮದವ್ರಿಗೆ ಆಮೇಲೆ ಬನ್ನಿ ಅಂತ ಹೇಳಿದ್ರಲ್ಲ ಸರ್. ಅದು ಯಾವ ನ್ಯಾಯ ಸರ್? ಅದು ಆ ಸರ್ಕಾರ ಬೇಕಾ ಸರ್ ನಮಗೆ? ಯಾಕೆ ಇವ್ರು ನ್ಯಾಯ ರೀತಿ ಬಗ್ಗೆ ಆಡಳಿತನ ಮಾಡ್ತಾ ಇಲ್ವಾ? ನ್ಯಾಯವಾಗಿ ಬಡವ್ರ ಪರವಾಗಿ ನಿಂತಿದ್ದಾರೆ ಸರ್ ಇವರು. ನಾನು CM ಪರವಾಗೂ ಇದ್ದೀನಿ, ಪಾರ್ವತಮ್ಮರ ಪರವಾಗೂ ಇದ್ದೀವಿ ಸರ್. ಯಾಕಂದರೆ ತಂದೆ ಮನೆಯಿಂದ ಹೆಣ್ಮಕ್ಳಿಗೆ ಆಸ್ತಿ ಕೊಡೋದು ಅದು ಆಗಿನಿಂದನೇ ಕೋರ್ಟಲ್ಲಿ ಆದೇಶ ಆಗಿದೆ ಸರ್. ಹಕ್ಕು ತಂದೆ ಮನೆಯಿಂದ ಕೊಡು. ಇವಾಗ ಯಾರೇ ಆದರೂ ತಂದೆ ಮನೆಯಿಂದ ಆಸ್ತಿ ಹೆಣ್ಮಕ್ಳಿಗಿದೆ ಅಂತ ಆಗಿನಿಂದನೇ ಬಂದಿದೆ ಸರ್, ನಡೆದು ಬಂದಿದೆ. ಮುಂದಿನ ಹೋರಾಟ ಸರ್, ಕರ್ನಾಟಕಾದ್ಯಂತ ನಮ್ಮ ಮಹಿಳೆಯರೆಲ್ಲ ಖಂಡಿತವಾಗಿ ಪ್ರತಿಭಟಿಸ್ತೀವಿ. ಇದೇನಾದರೂ 29 ಇದರಲ್ಲಿ ತಗೊಳ್ಳಿಲ್ಲ ಅಂದರೆ, ವಾಪಸ್ ತಗೊಳ್ಳಿಲ್ಲ ಅಂದರೆ ಖಂಡಿತ ನಾವು ರಾಜೀನಾಮೆ ಕೊಡಲ್ಲ. ಅವ್ರು ರಾಜೀನಾಮೆ ಕೊಡಲೂಬಾರ್ದು ನಮ್ಮ CM ಅವರು. ನಮಗೆ ಇಂಥ CM ಮತ್ತೆ ಸಿಗಲ್ಲ ಸರ್. ಮತ್ತೆ ಸಿಗಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಇವ್ರ ಆಡಳಿತನ ಮತ್ತೆ ಸೂಪರ್ ಸರ್. ಯಾಕಂದರೆ ಪ್ರತಿ ಮಹಿಳೆಯರಿಗೆ 2000 ಬರೋದ್ರಿಂದ ಎಷ್ಟು ನಿರಾಳವಾಗಿ ಒಂದು ಸ್ವಲ್ಪ ಜೀವನ ಸಾಗಿಸ್ತಾ ಇದ್ದಾರೆ ಗೊತ್ತಾ ಸರ್? ಬಸ್ ಚಾರ್ಜ್ ಫ್ರೀ, ಕರೆಂಟ್ ಫ್ರೀ, ಅನ್ನಭಾಗ್ಯ ಫ್ರೀ, ಮತ್ತೆ ಪದವೀಧರರಿಗೆ ಅವ್ರ ಕೆಲಸ ಸಿಗೋವರೆಗೂ ಅಮೌಂಟು. ಆಮೇಲೆ ಇದು ನಾನೊಂದು ಅವ್ರ ಬಗ್ಗೆ ಒಂದು ಕವನನ ಬರೆದಿದ್ದೀನಿ ಸರ್. ನಾನು ಅವ್ರ ಬಗ್ಗೆ ಒಂದು ಕವನನ ಬರೆದಿದ್ದೀನಿ ನಾನು. ಎಲ್ಲದಕ್ಕೂ ನಮ್ಮ ರಾಮಯ್ಯ ಸಿದ್ದರಾಮಯ್ಯ, ಬಡವರ ಬಂಧು ನಮ್ಮ ರಾಮಯ್ಯ ಸಿದ್ದರಾಮಯ್ಯ, ಕತ್ತಲನ್ನು ಸೆರೆದು ಬೆಳಕನ್ನು ನೀಡಿದ ನಮ್ಮ ರಾಮಯ್ಯ ಸಿದ್ದರಾಮಯ್ಯ, ಹಸಿವನ್ನು ನೀಗಿಸಿದ ನಮ್ಮ ರಾಮಯ್ಯ ಅನ್ನರಾಮಯ್ಯ, ಕರ್ನಾಟಕಕ್ಕೆ ಶಕ್ತಿ ಎಂದು ತೋರಿಸಿದ ನಮ್ಮ ರಾಮಯ್ಯ ಸಿದ್ದರಾಮಯ್ಯ, ಗೃಹಿಣಿಯರ ಅಲ್ಪ ಸ್ವಲ್ಪ ಕಷ್ಟವಾದರೂ ನೀಗಿಸಿದ ನಮ್ಮ ರಾಮಯ್ಯ ಸಿದ್ದರಾಮಯ್ಯ ಸರ್. ನನ್ನ ಹೆಸರು ವನಜಾಕ್ಷಿ. ಮಾಧ್ಯಮದವರಲ್ಲಿ ವಿನಂತಿಸುವುದೇನೆಂದರೆ, ಮೈಸೂರು ನಗರ ಪ್ರಾಧಿಕಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಏಕಾಏಕಿ ಸರಿಯಾದ ನಿರ್ದೇಶನವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ದಾಖಲಿಸಿರುವುದು ನ್ಯಾಯಸಮ್ಮತವಾದದ್ದಲ್ಲ. ಆದ್ದರಿಂದ ಪ್ರಾಸಿಕ್ಯೂಷನ್ನ ಹಿಂಪಡೆಯಬೇಕೆಂದು ದಲಿತ ಹೋರಾಟ ಸಮಿತಿ, ಕಾರ್ಮಿಕ ಹಿತರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಮುಖಂಡರು, ಸಮಸ್ತ ನಾಡಿನ ಕರ್ನಾಟಕದ ಪ್ರಜ್ಞಾವಂತರು ಈ ದಿನ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅರ್ಜಿ ಕೊಟ್ಟಿದ್ದೀವಿ ಸರ್. DC ಅವ್ರು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಪರವಾಗಿ ಕೊಟ್ಟಿದ್ದೀವಿ, ರಾಷ್ಟ್ರಪತಿಯವ್ರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ. ಮುಂದಿನ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟನ ಹಮ್ಮಿಕೊಳ್ತೀವಿ.